ವಿಧಾನಸಭೆಯಿಂದ ಈಗ ರಾಜಣ್ಣ ಹೊರಗಡೆಗೆ ಬಂದಿದ್ದಾರೆ. ಮೊಗಸಾಲೆ ಸಚಿವರ ಕೊಠಡಿಯಲ್ಲಿ ಸಭೆ ಕೂಡ ನಡೀತಾ ಇದೆ. ಏನಾಯ್ತು ಅಂತ ಪರಮೇಶ್ವರ್ ಅವರ ಜೊತೆಗೆ ರಾಜಣ್ಣ ಅವರು ಸಭೆಯನ್ನ ನಡೆಸ್ತಾರೆ. ಪರಮೇಶ್ವರ್ ಜೊತೆಗೆ ವಿಧಾನಸಭೆಯ ಒಳಗಡೆಗಿಂದ ಹೊರಗಡೆಗೆ ಬಂದು ಮೊಗಸಾಲೆಯಲ್ಲಿ ಸಚಿವರ ಕೊಠಡಿ ಏನಿದೆ ಅಲ್ಲಿ ಕೂತ್ಕೊಂಡು ಸಭೆ ಮಾಡ್ತಾ ಇದ್ದಾರೆ. ಅಲ್ಲಿ ಪರಮೇಶ್ವರ್ ಅವರು ಇದ್ದಾರೆ. ಯಾಕೆ ಏನು ರಾಜಣ್ಣ ಅವರೇ ತುಂಬಾ ಕಠೋರವಾಗಿ ನಿರ್ಧಾರವನ್ನ ಮಾಡ್ಕೊಂಡು ಬಿಟ್ಟಿದ್ದಾರಾ, ಅಥವಾ ರಾಜಣ್ಣ ಅವರ ರಾಜೀನಾಮೆನ ಅಂಗೀಕಾರ ಮಾಡಲೇಬೇಕು ಅನ್ನುವಂಥ ಪಟ್ಟನ ಸುರ್ಜೇವಾಲಾ ವೇಣುಗೋಪಾಲ್ ಅವರು ಹಿಡ್ಕೊಂಡು ಕೂತಿದ್ದಾರಾ? ಹೈಕಮಾಂಡ್ ಸೂಚನೆಯ ಮೇರೆಗೆ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಳಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಹಲವು ವಿಶ್ಲೇಷಣೆಗಳಿಗೆ ದಾರಿಯನ್ನ ಮಾಡಿಕೊಡ್ತಾ ಇದೆ. ಬಟ್ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ, ರಾಜಣ್ಣ ಅವರು ರಾಜೀನಾಮೆ ಕೊಟ್ಟಿರೋದು ಹಗ್ಗ ಜಗಾಟ ನಡೀತಾ ಇರುವಂಥದ್ದು ಅವ್ರನ್ನ ಉಳಿಸಿಕೊಳ್ಳೋಕೆ, ಅಥವಾ ಡಿ ಕೆ ಶಿವಕುಮಾರ್ನಿಗೆ ಕರೆಸ್ಕೊಂಡಿದ್ದಾರೆ, ಅವರು ಕೂಡ ಸುರ್ಜೇವಾಲಾ ವೇಣುಗೋಪಾಲ್ ಅವ್ರ ಜೊತೆಗೆ ಮಾತನಾಡಿಸೋಕೆ ಕರೆಸಿದ್ದಾರೆ. ನೋಡಬೇಕು.